ಮಕ್ಕಳೇ, ಇವತ್ತು ನಿಮಗೆ ಬುದ್ಧನ ಸನ್ನಿಧಿ ದಿವ್ಯಮಾನ 2ನೇ ಪ್ಯಾರಾವನ್ನು ಹೇಳ್ತಾ ಇದ್ದೀನಿ. ಮೊದಲೇ ಪ್ಯಾರ ನಾನು ನಿನ್ನೆ ಮುಗಿಸಿದ್ದೆ, ನಿಮ್ಗೆ ಆನ್ಲೈನ್ ಮೇಲೆ ಮುಗಿಸಿದ್ದೆ. ಈಗ ಆಫ್ಲೈನ್ ಮೇಲೆ ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಏನಪ್ಪ ಅಂಥೇಳಿ ನೋಡೋಣ. ಬಸ್ಸು ಗಯಾದಲ್ಲಿ ಇಳಿಸಿದಾಗ ಬುದ್ಧನ ಗುಡಿ ಮತ್ತು ಬೋಧಿ ವೃಕ್ಷ ಇರುವ ಸ್ಥಳಕ್ಕೆ ನಡೆದುಕೊಂಡು ಹೋಗಬಹುದೆಂದು ಭಾವಿಸಿದ್ದೆವು. ಆದರೆ ಆಟೋ ರಿಕ್ಷಾದವರಿಗೆ ವಿಚಾರಿಸಿದಾಗ ಬೋಧ ಗಯಾ ಒಂದೇ ಎಂದು ತಿಳಿದಿದ್ದು ಸುಳ್ಳಾಗಿತ್ತು. ಇವರ ಬಸ್ ಏನಾಯ್ತು, ಗಯಾದಲ್ಲಿ ಇಳಿಸ್ತೀವ್ರಿಗೆ ಬುದ್ಧನ ಗುಡಿ ಮತ್ತು ಬೋಧಿ ವೃಕ್ಷ ಇರುವ ಸ್ಥಳಕ್ಕೆ ನಡೆದುಕೊಂಡು ಹೋಗ್ಬಂದು ಅಂತ ಹೇಳಿ ಇವ್ರು ತಿಳ್ಕೊಂಡಿದ್ರು. ಆದರೆ ಆಟೋ ರಿಕ್ಷಾದವ್ರು ಕೇಳಿದಾಗ ಏನಾಗ್ತದಪ್ಪ ಅಂತಂದರೆ ಬೋಧ ಗಯಾ ಒಂದೇ ಎಂದು ತಿಳಿದಿದ್ರು ಇವರು. ಆದರೆ ಬೇರೆ ಬೇರೆ ಇತ್ತು. ಏನಪ್ಪ ಅಂದರೆ ಮಗಧ ವಿಶ್ವವಿದ್ಯಾಲಯದ ಕೂಡ ಗಯಾದಿಂದ ಬಹಳಷ್ಟು ದೂರದಲ್ಲಿ ಎಂದು ತಿಳಿದಾಗ ಮೊದಲು ಬೋಧ ಗಯಾಕ್ಕೆ ಹೋಗಿ ನಂತರ ಮಗಧ ವಿಶ್ವವಿದ್ಯಾಲಯಕ್ಕೆ ಹೋದರಾಯಿತು ಎಂದು ಮ್ಯಾಕ್ಸಿ ಕ್ಯಾಬ್ ಹತ್ತಿದೆವು. ಮೊದಲು ಏನು ಮಾಡಿದ್ರು ಇವರು, ಮೊದಲ ಬೋಧ ಗಯಾಕ್ಕೆ ಹೋಗಿ ಆಮೇಲೆ ಮಗಧ ವಿಶ್ವವಿದ್ಯಾಲಯಕ್ಕೆ ಹೋದ್ರಾತಂತ ಹೇಳೋದು ಮ್ಯಾಕ್ಸಿ ಕ್ಯಾಬನ್ನು ಹತ್ತಿದರು. ಮ್ಯಾಕ್ಸಿ ಕ್ಯಾಬ್ ಗಯಾ ಪಟ್ಟಣ ದಾಟಬೇಕಾದರೆ ಅರ್ಧ ತಾಸು ಸಮಯ ತೆಗೆದುಕೊಂಡಿತು. ನಾವು ಅಂದುಕೊಂಡಂತೆ ಗಯಾ ಸುಂದರ ಹಾಗೂ ಬೆಳವಣಿಗೆ ಹೊಂದಿದ ನಗರವಾಗಿರಲಿಲ್ಲ. ಹಳೆಯ ಮನೆಗಳು, ಇಕ್ಕಟ್ಟಾದ ಬೀದಿಗಳು, ಕಚ್ಚಾ ರಸ್ತೆಗಳು, ಅತಿಯಾದ ವಾಹನಗಳ ಓಡಾಟ, ದೊಡ್ಡ ಹಳ್ಳಿಯೊಂದು ಪಟ್ಟಣವಾಗಿ ಪರಿವರ್ತನೆಗೊಳ್ಳುವಂತಿತ್ತು ಗಯಾದ ಸ್ಥಿತಿ. ಇವರು ಅಂದ್ಕೊಂಡಂಗೆ ಗಯಾ ಸುಂದರ ಹಾಗೂ ಬೆಳವಣಿಗೆ ಹೊಂದಿದ ಒಂದು ನಗರವಾಗಿರಲಿಲ್ಲ. ಅದು ಹಳೆಯ ಮನೆಗಳು, ಇಕ್ಕಟ್ಟಾದ ಬೀದಿಗಳು ಮತ್ತು ಕಚ್ಚಾ ರಸ್ತೆಗಳು, ಅತಿಯಾದ ವಾಹನಗಳ ಓಡಾಟ, ಆಮೇಲೆ ದೊಡ್ಡ ಹಳ್ಳಿಯೊಂದು ಪಟ್ಟಣವಾಗಿ ಪರಿವರ್ತನೆಗೊಳ್ಳುವಂತಿತ್ತು ಗಯಾದ ಸ್ಥಿತಿ. ಕಚ್ಚಾ ರೋಡ್ ಇದು. ಆಮೇಲೆ ಸ್ವಲ್ಪ ಹತ್ತಿರವಾದಂಥ ಒಂದು ಬೀದಿಗಳು, ಅಂದರೆ ಇಕ್ಕಟ್ಟಾದ ಬೀದಿಗಳು, ಹಳೆ ಮನೆ ಇದೆಲ್ಲ ಇಲ್ಲಾಂದರೆ ಅಭಿವೃದ್ಧಿ ಆಗಿದ್ದಿಲ್ಲ ಅಂತ ಅರ್ಥ ಇದು. ಪಾಟ್ನಾ ರಾಂಚಿಯಲ್ಲಿ ಕಂಡ ಹಾದಿ ಬದಿಯ ಹೋಟೆಲ್ಗಳು ಇಲ್ಲೂ ವಿಪರೀತವಾಗಿದ್ದವು. ನಾವು ಕೂತ ಮ್ಯಾಕ್ಸಿ ಕ್ಯಾಬ್ ಸುಮಾರು 25 ಕಿಲೋಮೀಟರ್ ದೂರ ಕ್ರಮಿಸಲು 1.5 ಗಂಟೆಯಷ್ಟು ಸಮಯ ತೆಗೆದುಕೊಂಡಿತ್ತು. ಪಾಟ್ನಾ ರಾಂಚಿ ಏನು ಕಂಡಿದ್ರಲ್ಲ ಹಾದಿ ಬದಿಯ ಒಂದು ಹೋಟೆಲ್ಗಳು ಇಲ್ಲಿ ಕೂಡ ಬೋಧಗಯಾದಲ್ಲಿ ವಿಪರೀತವಾಗಿದ್ದವು. ನಾವು ಕೂತ ಮ್ಯಾಕ್ಸಿ ಕ್ಯಾಬ್ ಸುಮಾರು 25 ಕಿಲೋಮೀಟರ್ ದೂರ ಕ್ರಮಿಸಲು 1.5 ಗಂಟೆಯಷ್ಟು ಸಮಯ ತೆಗೆದುಕೊಂಡಿತ್ತು. 1.5 ಗಂಟೆಯಷ್ಟು ಏನಾಯ್ತಿದ್ದು ಸಮಯ ತೆಗೆದುಕೊಂಡಿತ್ತು. ಬೋಧಗಯಾದಲ್ಲಿ ಇಳಿದಾಗ ಸುಮಾರು 9:30 ಗಂಟೆ. ರಾಜಗಿರಿಯಲ್ಲಿ ಸ್ನಾನ ಮಾಡಿ ಇತ್ಯಾದಿ ಮುಗಿಸಿಕೊಂಡು ಬಂದಿದ್ದರಿಂದ ಬೋಧಗಯಾದಲ್ಲಿ ಇಳಿದು ಕೂಡಲೇ ನಾವು ಹುಡುಕಿದ್ದು ಹೋಟೆಲ್. ಬೋಧಗಯಾದಲ್ಲಿ ಇಳಿದಾಗ ಇವರು 9:30 ಗಂಟೆ ಇತ್ತು. ಇವರು ಹೋಗ್ಬೇಕಾದ್ರೆ ರಾಜಗಿರಿ ಅಂತ ಒಂದು ಊರೊಳಗೆ ಏನು ಮಾಡಿದ್ರು, ಇವರು ಸ್ನಾನ ಮುಗಿಸ್ಕೊಂಡು ಬಂದಿದ್ದರಿಂದ ಬೋಧಗಯಾದಲ್ಲಿ ಇಳಿದು ಕೂಡ ಏನು ಮಾಡಿದ್ರು, ಒಂದು ಹೋಟೆಲನ್ನು ಹುಡುಕಿದ್ರು. ಹೋಟೆಲ್ ಏನೋ ಸಿಕ್ಕಿತು, ಆದರೆ ನಮಗೆ ಬೇಕಾದ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲಿ ಸಿಗಬೇಕು. ಹೋಟೆಲ್ ಏನೋ ಸಿಕ್ತು, ಆದರೆ ಇವರಿಗೆ ಬೇಕಾದ ಇಡ್ಲಿ ದೋಸೆ ಉಪ್ಪಿಟ್ಟು ಅಲ್ಲಿ ಸಿಗಲಿಲ್ಲ. ಮುಂದೆ ಏನಾಗ್ತದೆ ಅಂತ ಹೇಳಿ ನೋಡೋಣ.